ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಇಂಗಳಿ ಗ್ರಾಮದಿಂದ ಶ್ರೀಶೈಲ್ ಪಾದಯಾತ್ರೆಗೆ ಚಾಲನೆ. ಸುಮಾರು 60 ಜನರ ಭಕ್ತರ ತಂಡ ಶ್ರೀಶೈಲ್ ಕಡೆ ಪ್ರಯಾಣ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯುಗಾದಿ ಹಬ್ಬಕ್ಕೆ ನಡೆಯಲಿರುವ ಶ್ರೀಶೈಲ್ ಜಾತ್ರೆಗೆ ಪಾದಯಾತ್ರೆ ಮುಖಾಂತರ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಇಂದು ಶ್ರೀಶೈಲ್ ಕಡೆ ಪ್ರಯಾಣ ಬೆಳೆಸಿದರು. ಇಂಗಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಾದ ಮೊಳವಾಡ್, ಕುಸನಾಳ್, ಶಿರಗುಪ್ಪಿ, ಮಾಂಜರಿ, ಅಂಕಲಿ, ಯಡೂರ್, ಚಂದೂರ್ ಸೇರಿದಂತೆ ಅನೇಕ ಗ್ರಾಮಗಳ ಭಕ್ತರು ಈ ಪಾದಯಾತ್ರೆಗೆ ಸೇರಿಕೊಂಡು ಸುಮಾರು 6 ಜನ ಭಕ್ತರ ತಂಡ ಪಾದಯಾತ್ರೆ ಮುಖಾಂತರ ಶ್ರೀಶೈಲ್ ಕಡೆಗೆ ಪ್ರಯಾಣ ಬೆಳೆಸಿದರು. ಈ ತಂಡದಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ವಿಶೇಷವಾಗಿತ್ತು. ಜೊತೆಗೆ ಇಂಗಳಿ ಗ್ರಾಮದ ಬಸವೇಶ್ವರದ ದೇವಸ್ಥಾನದ ಕಂಬಿಗಳನ್ನು ಹೊತ್ತು ಭಕ್ತರು ಶ್ರೀಶೈಲ್ ಕಡೆಗೆ ಹೆಜ್ಜೆ ಹಾಕಿದರು. ಸತತ 10 ರಿಂದ 20 ದಿನಗಳ ಕಾಲ ಪಾದಯಾತ್ರೆ ಮುಖಾಂತರ ಯುಗಾದಿಗೆ ಶ್ರೀಶೈಲಕ್ಕೆ ತೆರಳಿ ಅಲ್ಲಿ ನಡೆಯುವ ಜಾತ್ರೆಯಲ್ಲಿ ಪಾಲ್ಗೊಳ್ಳುವರು. ಇಂದು ಇವರನ್ನು ಗ್ರಾಮದ ಅನೇಕ ಗಣ್ಯರು, ಗ್ರಾಮಸ್ಥರು, ಮಹಿಳೆಯರು ಸೇರಿ ಪೂಜೆ ನೆರವೇರಿಸಿ ಬೀಳ್ಕೊಟ್ಟರು. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನ ಶ್ರೀ ಬಸವೇಶ್ವರ ದೇವಸ್ಥಾನ ಇಂಗಳಿ ಇಲ್ಲಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪಾದಯಾತ್ರೆ, ಶ್ರೀಶೈಲ ಪಾದಯಾತ್ರೆ ಪ್ರಾರಂಭವಾಗಿದೆ. ಇದು 26ನೇ ವರ್ಷದ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ. ಎಷ್ಟು ಕಿಲೋಮೀಟರ್? ಇಲ್ಲಿಂದ ಒಂದು 700 ಕಿಲೋಮೀಟರ್ ಆಗುತ್ತೆ. 2 ಜನ ಇದ್ದಾರೆ ಈಗ. ನಾವು 65ರಿಂದ 70 ಜನ ಇದ್ದಾರೆ. ಯಾವ ಊರು ಮಂದಿ ಬಂದಿದ್ರು? ಚಿಗೂರು, ಮಾಂದ್ರಿ, ಇಂಗಳಿ, ಕಾಗವಾಡ ಎಲ್ಲರೂ ಜನ ಮೊಳವಾಡ. ಮುಂದೆ ಹೋಗಿ ನೆಲ್ಲೂರ್ಲೆ ಪಂಚ್ ನ್ಯೂಸ್ಗಾಗಿ ಇಂಗಳಿಯಿಂದ ಬಸವರಾಜ್ ತಾರ್ದಾಳೆ.